ರಾಜ್ಯದಲ್ಲಿ ಶಾಂತಿ ಕೆಡಿಸೋದಕ್ಕೆ ಆರ್ಎಸ್ಎಸ್ ಮತ್ತು ಬಿಜೆಪಿ ಯತ್ನಿಸ್ತಾ ಇದೆ ಅಂತ ದೆಹಲಿಯಲ್ಲಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಹೇಳಿಕೆ ಕೊಟ್ಟಿದ್ದಾರೆ. ಶಾಂತಿ ನೆಮ್ಮದಿಗೆ ಕರ್ನಾಟಕ ಹೆಸರುವಾಸಿ, ಆದರೆ ಆ ಶಾಂತಿಯನ್ನ ಕೆಡಿಸೋದಕ್ಕೆ ಆರ್ಎಸ್ಎಸ್ ಮತ್ತು ಬಿಜೆಪಿ ಸರ್ವ ಪ್ರಯತ್ನ ಮಾಡ್ತಾ ಇದೆ ಅಂತ ಆರೋಪಿಸಿದ್ದಾರೆ ಬಿಕೆ ಹರಿಪ್ರಸಾದ್. ಸೈದ್ಧಾಂತಿಕವಾಗಿ ಪ್ರಶ್ನೆ ಮಾಡಿದವರನ್ನ ಹತ್ಯೆ ಮಾಡ್ತಾರೆ. ಕೊಲೆ ಬೆದರಿಕೆ ಹಾಕಿರೋದು ರಾಜ್ಯದಲ್ಲಿ ಇದೇ ಮೊದಲು. ಪಕ್ಷ ಸಾಮಾನ್ಯ ಸಭೆ ಕರೆದು ನಿರ್ಧಾರ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಿಎಂ ಅಗತ್ಯ ಭದ್ರತೆ ಕೊಡಬೇಕು ಅಂತಲೂ ಕೂಡ ಆಗ್ರಹಿಸಿದ್ದಾರೆ ಬಿಕೆ ಹರಿಪ್ರಸಾದ್. ಪ್ರಿಯಾಂಕಾ ಖರ್ಗೆ ಅವರ ವಿಚಾರ ಅಲ್ಲ, ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಶಾಂತಿ ಮತ್ತು ನೆಮ್ಮದಿ, ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಒಂದು ಕಳವಳವನ್ನು ಮೂಡಿಸಿರ್ತಕ್ಕಂಥ ವಿಚಾರ. ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ರೀತಿಯ ಕೊಲೆ ಬೆದರಿಕೆ ಕೊಡ್ತಕ್ಕಂಥದ್ದು ಇದೇ ಮೊದಲನೇ ಬಾರಿಗೆ. ಆದ್ದರಿಂದ ನಾನು ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಲ್ಲಿ ನನ್ನ ಮನವಿ ಇಷ್ಟೇ, ಆದಷ್ಟು ಬೇಗ ಕರ್ನಾಟಕ ರಾಜ್ಯದ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯ ಜನರಲ್ ಬಾಡಿ ಮೀಟಿಂಗ್ ಕರೆದು ಇದನ್ನು ಸಂಪೂರ್ಣವಾಗಿ ಚರ್ಚೆ ಮಾಡಿ ಒಂದು ಸ್ಪಷ್ಟವಾದ ನಿಲುವು ಇಡೀ ಪಕ್ಷ ತೆಗೆದುಕೊಳ್ಬೇಕಾಗುತ್ತೆ. ಇದು ಕೇವಲ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಮಾತ್ರ ಸ್ಥಿಮಿತಗೊಳ್ಳಬಾರದು. ಯಾವುದೇ ರೀತಿಯ ಬೆದರಿಕೆಗೆ ಪ್ರಿಯಾಂಕಾ ಖರ್ಗೆ ಅವರು ಹೆದರಬೇಕಾದಿಲ್ಲ. ಸರ್ಕಾರ ಎಲ್ಲ ರೀತಿಯ ಅವರಿಗೆ ಸೆಕ್ಯೂರಿಟಿಯನ್ನು ಕೊಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಯಲ್ಲೂ ಸಹ ಮನವಿ ಮಾಡ್ತೇನೆ. ತತ್ಕ್ಷಣವೇ ಜನರಲ್ ಬಾಡಿ, ಪ್ರದೇಶ್ ಕಾಂಗ್ರೆಸ್ ಕಮಿಟಿಯ ಜನರಲ್ ಬಾಡಿ ಕರೆದು ಕುಲಂಕುಷವಾಗಿ ಎಲ್ಲರೂ ಸಹ ಚರ್ಚೆ ಮಾಡಿ ಒಂದು ಒಮ್ಮತ ಅಭಿಪ್ರಾಯಕ್ಕೆ ಬರಬೇಕಾಗುತ್ತೆ. ಯಾಕಂದರೆ ಕರ್ನಾಟಕ ರಾಜ್ಯವನ್ನು ನಾವು ಇವ್ರಿಗೆ ಕೋಮು ದಳೂರಿ ಅಥವಾ ಹಿಂಸಾತ್ಮಕವಾದ ರಾಜ್ಯ ಅಂತೇಳಿ ಮಾಡಲಿಕ್ಕೆ ತಯಾರಿಲ್ಲ. ಆದ್ದರಿಂದ ಪಕ್ಷದ ನಿಲುವು ಭಾಳ ಸ್ಪಷ್ಟ ಆಗಬೇಕಾಗುತ್ತೆ. ಸರ್ಕಾರ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ಳಿ.